ಈಗ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಮುಂದೆ ವಿದ್ಯಾರ್ಥಿಗಳು ಮತ್ತು ಪೋಷಕರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿರುವವರು ಶ್ರೀ ಅಶ್ವಥ್ ಎಸ್.ಎಲ್. ಇವರು. ಕಾರ್ಕಳದಲ್ಲಿ ಕ್ರಿಯೇಟಿವ್ ಕಾಲೇಜ್ ಒಂದಿದೆ, ಅದರ ಬಗ್ಗೆ ನೀವು ಕೇಳಿ ಇರ್ತೀರಾ ಅಥವಾ ಜಾಹೀರಾತನ್ನಾದರೂ ನೋಡಿರ್ತೀರಾ. 7 ಮಂದಿ ಸಂಸ್ಥಾಪಕರು ಸೇರಿ ಆರಂಭ ಮಾಡಿದಂತಹ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದಿರೆಯ ಸಹ ಸಂಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರು. ಈ ಸಂಸ್ಥೆ BSWTಗೂ ಕ್ರಿಯೇಟಿವ್ಗೂ ಏನು ಕನೆಕ್ಷನ್ ಅಂತಂದರೆ, ಅಲ್ಲೂ 7 ಜನ, ಇಲ್ಲೂ 7 ಜನ, ಒಟ್ಟು 7ರಲ್ಲಿ 7ಗೇನೆ ಆಗೋದು ಅಂತ ಒಂದು ಮಾತಿದೆ. ಸೊ ಇವತ್ತು ಅಶ್ವಥ್ ಸರ್ ನಿರಂತರ ಸುಮಾರು 15 ವರ್ಷಗಳಿಂದ ವಿದ್ಯಾರ್ಥಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡವರು, ಅವರ ಕಷ್ಟ ಸುಖಗಳನ್ನು ಅರ್ಥವರು ಮತ್ತು ಎಷ್ಟೋ ವಿದ್ಯಾರ್ಥಿಗಳ ಬದುಕಲ್ಲಿ ದಾರಿ ದೀಪವಾದವರು. ಅವರ ಅರಿವಿನ ದಾರಿ ಅನ್ನುವಂಥ ಒಂದು ಕೃತಿಯನ್ನು ನೀವು ಓದಿದರೆ ಫುಲ್ ಶೇಕ್ ಆಗಿಬಿಡ್ತೀರಾ. ಖಂಡಿತ ಅದನ್ನು ನೀವು ಓದಬೇಕು ಅನ್ನೋ ಮಾತನ್ನು ಹೇಳ್ತಾ ಈಗ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ಶ್ರೀ ಅಶ್ವಥ್ ಎಸ್.ಎಲ್. ಚಪ್ಪಾಳೆಯೊಂದಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರ್ತಕ್ಕಂಥ PL ಧರ್ಮರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅಭ್ಯಾಗತರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೆ ಪಾಲಕರೇ, ಭಾಳಷ್ಟು ಮನಸ್ಸು ತುಂಬಿ ಬರುತ್ತೆ ಈ ಕಾರ್ಯಕ್ರಮದ ಆಪ್ತತೆಯನ್ನು ನೋಡುವಾಗ. ಯಾಕೆ ಅಂತ ಹೇಳಿದರೆ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ತಾನು, ತನ್ನ ಮನೆ, ನನ್ನ ಉದ್ಯೋಗ, ದುಡಿಮೆ ಅಂತ ಹೇಳಿ ಅವರವರ ದೃಷ್ಟಿಯಲ್ಲಿ ಅವರವರ ಸ್ವಾರ್ಥಪರವಾದಂತಹ ಗಳಿಕೆಯಲ್ಲಿ ಬ್ಯುಸಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥೊಂದು ಮನಸ್ಥಿತಿಯನ್ನು ಬೆಳೆಸಿಕೊಂಡಂತಹ ವಿಚಾರ, ನಾನು ಊರಿನ ಹಲವರಿಗೆ ನೆರವಾಗಬೇಕು, ಮುಂದೆ ಈ ಜಗತ್ತನ್ನು, ದೇಶವನ್ನು ಬೆಳಗ್ತಕ್ಕಂತಹ ಹಲವಾರು ವಿದ್ಯಾರ್ಥಿಗಳಿಗೆ ನಾವು ಸಹಾಯಕವಾಗಿ ನಿಲ್ಲಬೇಕು ಅಂತ ಹೇಳುವ ಮನಸ್ಥಿತಿ. ಹೇಗೆ ಒಂದು ಜೀವಿಗೆ ನೀರು, ಗಾಳಿ ಮತ್ತು ಬೆಳಕು 3 ಬಹಳ ಪ್ರಾಮುಖ್ಯವಾದಂತಹ ನ್ಯಾಚುರಲ್ ರಿಸೋರ್ಸ್ ಆಗಿರ್ತದೋ, ಹಾಗೆ ಒಂದು ದೇಶದ ಜೀವಸತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಉದ್ಯೋಗ, ಶಿಕ್ಷಣ ಮತ್ತು ಆರೋಗ್ಯ ಸಮೃದ್ಧವಾಗಿರಬೇಕು. ಅಂತಹ 3 ಮುಖ್ಯ ಧ್ಯೇಯಗಳನ್ನು ಈ ಸಮಾಜಕ್ಕೆ ಹಂಚತಕ್ಕಂಥ ಅತ್ಯಂತ ನಿಸ್ವಾರ್ಥ ಸೇವೆಯನ್ನು ಭಾರತ್ ಸೋಷಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಆ ಎಲ್ಲ ತಂಡಕ್ಕೆ ಇಂಥೊಂದು ಮನಸ್ಥಿತಿಗೆ ವಿಶೇಷವಾಗಿ 7 ಜನ ಸೇರಿ ಅಂತ ಹೇಳಿದರು. ಹಾಗಾಗಿ ಆ 7 ಬಣ್ಣಗಳು ಈ ಸಮಾಜದ ಒಂದು ಶ್ರೇಯಸ್ಸನ್ನು ಬಳಸಿಕೊಂಡು, ಶ್ರೇಯಸ್ಸನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪರಿಶುದ್ಧವಾದಂತಹ, ಇವತ್ತು ಅವರೇನು ಬಿಳಿ ಬಟ್ಟೆಯನ್ನು ಧರಿಸಿದಾರೋ ಅಂಥ ಒಂದು ಮನಸ್ಥಿತಿಯಲ್ಲಿ ಸಮಾಜವನ್ನು ಮತ್ತೊಂದು ದೃಷ್ಟಿಯಿಂದ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಮಾಜದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಭಾಳ ಮುಖ್ಯವಾಗಿ ಇವತ್ತು ವಿದ್ಯಾರ್ಥಿಗಳನ್ನು ಮತ್ತು ಪಾಲಕನ ಉದ್ದೇಶಿಸಿಕೊಂಡು ಧನಾತ್ಮಕ ಮತ್ತು ಋಣಾತ್ಮಕವಾದ ಒತ್ತಡಗಳ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚು ಒಂದು 2-3 ವಿಚಾರಗಳನ್ನು ನಾನು ಬೆಳಕು ಚೆಲ್ತಾ ಹೋಗ್ತೇನೆ. ಯಾಕೆ ಅಂತಂದರೆ, ಇವತ್ತು ನಾವಿರ್ತಕ್ಕಂಥ ಸಮಾಜದ ದೃಷ್ಟಿಯಲ್ಲಿ, ವಿಶೇಷವಾಗಿ ಇವತ್ತಿನ ಕಾಲಘಟ್ಟದ ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಲೇಬೇಕಾದಂತಹ ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಕಾರಣ, ಇವತ್ತು ನಾವೇನು ನಮ್ಮ ಮೊಬೈಲ್ ಯೂಸೇಜ್ ಅಥವಾ ಟೆಕ್ನಾಲಜಿ ಬಗ್ಗೆ ಮಾತನಾಡ್ತೀವೋ, ಇದು ಈ ಕಾಲಘಟ್ಟದ ಅನಿವಾರ್ಯ, ಅದನ್ನು ನಾವು ಒಪ್ಕೊಳ್ಳೇಬೇಕು. ನಾನು ಮೊಬೈಲಿಂದ ವಿಮುಖರಾಗಿ ಕುತ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಅದು ನಮ್ಮನ್ನು ಕೊಂಡು ಹೋಗುವ ರೀತಿ ಹೇಗೆ ಮತ್ತು ಯಾವ ಮಾರ್ಗ ಅಂತ ಹೇಳುವ ವಿಚಾರವನ್ನು ನಾವೆಲ್ಲ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ವಿಶೇಷವಾಗಿ ನಾವು ಪಾಲಕರು ಮಕ್ಕಳೊಟ್ಟಿಗೆ ಕೂತ್ಕೊಂಡಂತಹ ಈ ಸಂದರ್ಭದಲ್ಲಿ ನಾವು ಮಕ್ಕಳನ್ನು ಶಾಲಾ ಅಥವಾ ಕಾಲೇಜುಗಳಿಗೆ ಕಳಿಸಿಕೊಟ್ಟ ತಕ್ಷಣ ಅವರ ವಿದ್ಯಾರ್ಹತೆ ಆಗಿಬಿಡುತ್ತೆ, ಯಶಸ್ಸಾಗಿಬಿಡುತ್ತೆ ಅಂತ ನಾವು ಭಾವಿಸ್ಕೊಳ್ಬಾರ್ದು. ವಿದ್ಯಾರ್ಥಿಗಳನ್ನು ನಾವು ಶಾಲಾ ಕಾಲೇಜಿಗೆ ಕಳಿಸುವ ಜೊತೆಗೆ ಅವರ ಎಲ್ಲ ದಿನನಿತ್ಯದ ಕೆಲಸಗಳಲ್ಲಿ ಅವರು ಮಾಡುವಂಥ ಕೈಂಕರ್ಯಗಳಲ್ಲಿ ನಮ್ಮೊಂದು ಕಣ್ಣಿರಬೇಕು ಅಂತ. ಯಾಕಂತಂದರೆ ತಾವೆಲ್ಲ ಮೊನ್ನೆ ಅಬ್ಸರ್ವ್ ಮಾಡಿರ್ಬೋದು, TV, ನಮ್ಮೆಲ್ಲ ಮಾಧ್ಯಮಗಳಲ್ಲಿ ಯಾವುದೋ ಒಂದು ಮನರಂಜನೆಗಾಗಿ ಮಾತ್ರ ಸೀಮಿತವಾಗಿರಬೇಕಾದಂತಹ ಕಾರ್ಯಕ್ರಮಗಳ ಅಲ್ಲಿ ಅಭಿನಯಿಸಿದಂಥವರು ಇದ್ದಂಥವರು ಒಂದು ರಿಯಾಲಿಟಿ ಶೋವನ್ನು ಗೆದ್ದು ಹೊರಗಡೆ ಬಂದಾಗ ಹೇಗೆ ನಮ್ಮ ಸಮಾಜದ ರಿಸೀವ್ ಮಾಡ್ತು ಅಂತ, ಇಡೀ ವಿಶ್ವವೇ ಕೊಂಡಾಡ್ತಕ್ಕಂತಹ ಸಾಹಿತ್ಯ ವಲಯದ ಬಹುಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ ವಲಯದ ನೊಬೆಲ್ ಅಂತಲೇ ಕರೆಸಿಕೊಳ್ಳುವಂತಹ ಬೂಕರ್ ಪ್ರಶಸ್ತಿಯನ್ನು ನಮ್ಮ ನಾಡಿನ ಹೆಮ್ಮೆಯ ಬಾನು ಮುಷ್ತಾಕ್ ಅವರು, ದೀಪಾ ಬಸ್ತಿ ಅವರು ಗೆದ್ದಾಗ ಆ ಸಂಭ್ರಮ ನಮಗೆ ಕಾಣಲಿಲ್ಲ. ಮೊನ್ನೆ ಯಾರೋ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನು ಗೆದ್ದು ಹೊರಗಡೆ ಬಂದ ತಕ್ಷಣ ನಾವೆಲ್ಲ ನಮ್ಮ ಮೈ ಮರೆತು ಬೀದಿಯಲ್ಲಿ ಅವರನ್ನು ಸ್ವಾಗತ ಮಾಡ್ತಕ್ಕಂಥ, ಅವರಿಗೆ ರಕ್ಷಣೆ ಕೊಡಲಿಕ್ಕೆ ನಮ್ಮ IPS ಆಫೀಸರು, DSPನೋ SPನೋ ಆ ಜೀಪಿನ ಮುಂದೆ ಓಡಾಡ್ತಕ್ಕಂಥ ದೃಶ್ಯವನ್ನು ನೋಡುವಾಗ ನಿಜವಾಗಿಯೂ ಶೈಕ್ಷಣಿಕವಾಗಿ ಕೆಲಸ ಮಾಡಿದ ನಮಗೆ ಮನಸ್ಸು ಕರಗ್ತದೆ. ಅಂದರೆ ನಾನು ಹೇಳ್ತಾ ಇರೋದು, ಇಲ್ಲಿ ಬಿಗ್ ಬಾಸ್ನ ಒಳಗಿದ್ದಂತಹ ನಟರು ನಟಿಯರು ಕಡಿಮೆ ಅಂತಲ್ಲ, ಅವರ ಪ್ರತಿಭೆಯಲ್ಲಿ ಅವರು ಪ್ರತಿಭಾವಂತರೇ, ಅವರ ಕ್ಷೇತ್ರದಲ್ಲಿ ಅವರು ಖಂಡಿತವಾದ ಸಾಧಕರೇ. ಆದರೆ ಅವರನ್ನು ನಾವು ಒಂದು ಮನರಂಜನೆಗಾಗಿ ಮಾತ್ರ ಸೀಮಿತಗೊಳಿಸಿ
ನಾನು ಮಾಡಬೇಕಾದ ಕೆಲಸವನ್ನು, ನನ್ನ ಮನೆಯ ಉದ್ಯೋಗ ಅಥವಾ ನನ್ನ ಶಿಕ್ಷಣಕ್ಕೆ ಸ್ಕೋಪ್ ಕೊಡಬೇಕಾದಂತಹ ಒಂದು ಗುಂಪು ಅವರನ್ನು ಅಷ್ಟೊಂದು ಸಂಭ್ರಮದಲ್ಲಿ ಸ್ವೀಕಾರ ಮಾಡ್ತಕ್ಕಂಥ ರೀತಿ ನೋಡಿದಾಗ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ವಿಶ್ವಗುರು ಕಡೆಗೆ ನಾವು ಸಾಕ್ತಾ ಇದ್ದೇವೆ ಅಂತ ಹೇಳುವಾಗ ಇಂತಹ ಕೆಲವೊಂದಷ್ಟು ಆಚರಣೆಗಳು, ಕೆಲವೊಂದಷ್ಟು ಘಟನೆಗಳು ನಮ್ಮ ಮನಸ್ಸನ್ನು ಕಲಕ್ತದೆ. ಕಾರಣ ಇಷ್ಟೇ, ಆತ್ಮೀಯವಾಗಿ ನಾವೆಲ್ಲ ಇದನ್ನು ತೆಗೆದುಕೊಳ್ಬೇಕಾದ ರೀತಿ ಹೇಗೆ ಅಂತಂದರೆ, ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಮನೆಯಲ್ಲಿ ಕುಳಿತುಕೊಂಡಂತಹ ಪಾಲಕರು ಮತ್ತು ವಿದ್ಯಾರ್ಥಿಗಳು, ಅಥವಾ ನೀವು ಆ ವಿದ್ಯಾರ್ಥಿಗಳಿಗೆ ಪಾಲಕರು ಏನನ್ನು ತಿಳಿಸ್ಕೊಡ್ಬೇಕಾಗತ್ತೆ ಅಂತ ಹೇಳಿದರೆ, ನಮ್ಮ ಆದ್ಯತೆ ಏನಾಗಬೇಕಾಗಿದ್ರೆ, ರಿಯಾಲಿಟಿ ಶೋನಲ್ಲಿ ಬಂದಂಥ ಅವರೆಲ್ಲವನ್ನು ನಾವು ಹಾಗೆ ಸ್ವೀಕಾರ ಮಾಡುವಾಗ ನೀವು ನಿಮ್ಮ ಮಕ್ಕಳಿಗೆ ಅಥವಾ ತಂಗಿ ತಮ್ಮಂದರಿಗೆ, ಅಣ್ಣ ಅಕ್ಕಂದರಿಗೆ ಯಾರನ್ನ ಹೀರೋ ಅಂತ ಸ್ವೀಕರಿಸ್ಬೇಕಂತ ಹೇಳ್ತೀರಾ? ಹಾಗಿದ್ರೆ ದೇಶಕ್ಕಾಗಿ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕ ನಮಗೆ ಹೀರೋ ಆಗಬೇಕು, ಬಿಸಿಲಲ್ಲಿ ಬೇಯ್ತಕ್ಕಂಥ ರೈತ ಹೀರೋ ಆಗಬೇಕು, ಅಥವಾ ಇವತ್ತು ನಮ್ಮೆದುರುಗಡೆ ಸನ್ಮಾನಗೊಂಡಂತಹ ಇಡೀ ತಮ್ಮ ಜೀವನವನ್ನೇ ಸೇವೆಗಾಗಿ ಮುಡಿಪಾಗಿಟ್ಟಂತಹ ದಿನೇಶ್ ಪೈ ಅವರು ನಮಗೆ ಹೀರೋಗಳಾಗಿ ಕಾಣಬೇಕು. ಕಷ್ಟದಲ್ಲಿ ಬೆಳೆದು ಬಂದರೂ ಕೂಡ ಇವತ್ತು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಅತ್ಯಂತ ಗೌರವಾನ್ವಿತವಾಗಿರ್ತಕ್ಕಂತಹ ಉಪಕುಲಪತಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ನಮ್ಮ PL ಧರ್ಮರವರು ನಮಗೆ ಹೀರೋ ಆಗಬೇಕು. ಅಥವಾ ಯಾವುದನ್ನು ಸ್ವೀಕರಿಸದೆ ಯಾವುದೋ ಒಂದೆರಡು ರಿಯಾಲಿಟಿ ಶೋನಲ್ಲಿ ಗೆದ್ದು ಬಂದವರು ನಮ್ಮ ಹೀರೋಗಳಾಗಿ ಬಿಟ್ಟರೆ ನಮ್ಮ ಮುಂದಿನ ಸ್ಫೂರ್ತಿ ಯಾರಂತ ನಾವು ಪರಿಗಣಿಸ್ಕೊಳ್ಬೇಕಾಗತ್ತೆ. ಮೊನ್ನೆ ಅಂಧತ್ವ ಇರ್ತಕ್ಕಂಥ ಹಲವಾರು ಹೆಣ್ಣುಮಕ್ಕಳು ವಿಶ್ವಕಪ್ಪನ್ನು ಗೆದ್ದು ಬಂದರು ಕ್ರಿಕೆಟ್ನಲ್ಲಿ. ಇಲ್ಲೇ ನಮ್ಮ ಸಮೀಪದ ಸುರತ್ಕಲ್ಲಿನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಒಬ್ಬ ವಿದ್ಯಾರ್ಥಿ ಈಶಾನ್ ವಿಕ್ರಮ್ ಅಂತ ಹೇಳುವವನು 1 in million ಅಂತ ಹೇಳುವ ಒಂದು ಹೆಸರನ್ನ ಗಳಿಸಿಕೊಂಡು ವಿಶ್ವ ದಾಖಲೆಯ ಮಟ್ಟದಲ್ಲಿ ಆತನ ಡ್ರೋನ್ನ ಟೆಕ್ನಾಲಜಿನ ಅವನು ವ್ಯಕ್ತಪಡಿಸ್ತಾನೆ. ಅವನು ನಮಗೆ ಹೀರೋ ಆಗಬೇಕು. 17ನೇ ವಯಸ್ಸಿಗೆ ಅತ್ಯಂತ ಕಿರಿಯ CEO ಆದಂತಹ ನಮ್ಮ ಬೆಂಗಳೂರಿನ ಸುಹಾಸ್ ಗೋಪಿನಾಥ್ ನಮಗೆ ಹೀರೋ ಆಗಬೇಕು. ಇವರೆಲ್ಲರ ಸಾಧನೆಗಳನ್ನು ನಾವು ಕಂಡುಕೊಂಡು ಅದನ್ನು ಮನಸ್ಸಿನಲ್ಲಿ ನಾನು ಹಾಗೆ ಆಗಬೇಕಂತ ಭಾವಿಸಿಕೊಳ್ಳುವಂತಹ ಭಾವನೆಯನ್ನು ಪಾಲಕರು ತಮ್ಮ ಮಕ್ಕಳಲ್ಲಿ ಬಿತ್ತುವಂಥ ಕೆಲಸ ಆಗಬೇಕು ಅಂತ. ಅಂದರೆ ಮೊಬೈಲ್ ಫೋನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಮಕ್ಕಳು ಬಳಸುವಾಗ, ವಿಶೇಷವಾಗಿ ಇನ್ಸ್ಟಾಗ್ರಾಮ್, ಪಾಲಕರಿಗೆ ಅದರ ಅರಿವಿಲ್ಲ. ನನ್ನ ಮಗುವಿಗೇನೋ ಭಾಳ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಯೂಸ್ ಮಾಡ್ತಾನೆ, ನನ್ನ ಮೊಬೈಲ್ ಏನೇ ಟೆಕ್ನಾಲಜಿಲಿ ಹಾಳಾದ್ರೂ ಕೂಡ ಸರಿ ಮಾಡಿ ಕೊಡ್ತಾ ಅಂತ ನಾವು ಹೆಮ್ಮೆಯಿಂದ ಹೇಳ್ತೇವೆ. ತಪ್ಪಲ್ಲ, ಅದು ಆ ಮಕ್ಕಳು ಕಲಿತುಕೊಂಡು ಬಂದಂಥ ಕಲೆ. ಈ ಕಾಲಘಟ್ಟಕ್ಕೆ ಅವರು ಹುಟ್ಟುವಾಗಲೇ ಅವರ ಕೈಯಲ್ಲಿ ಆ ತಂತ್ರಜ್ಞಾನ ಸಿಕ್ಕಿದಾಗ ಸಹಜವಾಗಿ ಅದನ್ನು ಅವರು ತುಂಬ ಎಕ್ಸ್ಪರ್ಟ್ ಆಗಿ ಬಳಸ್ಕೊಳ್ತಾರೆ. ಆದರೆ ಪಾಲಕರು ನಾವೇನು ಯೋಚನೆ ಮಾಡಬೇಕು ಅಂತಂದರೆ, ಆತ ಇನ್ಸ್ಟಾಗ್ರಾಮ್ನಲ್ಲಿ ಮುಂದುವರೆದು ಏನು ಮಾಡ್ತಾನೆ ಅಂತ. ಧನಾತ್ಮಕ ಮತ್ತು ಋಣಾತ್ಮಕ ಒತ್ತಡ ಅಂತ ಹೇಳುವಾಗ ಇದು ನನ್ನ ಬಹಳ ಮೊದಲಿಂದಾಗಿ ತೆಗೆದುಕೊಳ್ತೇನೆ. ಇವತ್ತು ನಾನು ನನ್ನ 15 ವರ್ಷದ ಉಪನ್ಯಾಸಕ ವೃತ್ತಿ ಅನುಭವದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿ ವಿದ್ಯಾರ್ಥಿಗಳು ಹಾದಿ ತಪ್ಪುವಂಥ ಮೊಟ್ಟ ಮೊದಲ ಯಾವುದಾದ್ರು ಒಂದು ಮಾಧ್ಯಮ ಇದ್ದರೆ ಅದು ಇನ್ಸ್ಟಾಗ್ರಾಮ್. ನೇರವಾಗಿ ಅದು ಬರೀ ಮೊಬೈಲ್ ಮಾತ್ರ ಅಲ್ಲ, ಇದು ಇನ್ಸ್ಟಾಗ್ರಾಮೇ. ಅದು ಒಂದು ಸಣ್ಣ ಹಾಯ್ ಬಾಯಿಂದ ಶುರುವಾಗುವ ಚಾಟ್ ಮತ್ತೆ ಇಡೀ ತನ್ನೆಲ್ಲವನ್ನ ಮರೆತುಕೊಳ್ಳುವ ಪರಿಸ್ಥಿತಿಗೆ ಹೋಗ್ತದೆ. ಕೊನೆಗೆ ಯಾವ ಹಂತಕ್ಕೆ ಬಂದು ಮುಟ್ತಾರೆ ಅಂತ ಹೇಳಿದರೆ, ನನಗಾಗಿ ಒಬ್ಳು ಇರಬೇಕು, ನನ್ನವಳಾಗಿ ಒಬ್ಳು ಇರಬೇಕು, ನನಗಾಗಿ ಒಬ್ಬ ಹುಡುಗ ಇರಬೇಕು, ನನ್ನ ಭಾವನೆಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಒಬ್ಬ ಬೇಕು ಅಂತ ಹೇಳುವ ಒಂದು ಹ್ಯಾಬಿಚುಯೇಟ್, ಅದು ಆ ವಯಸ್ಸಿನ ಅಗತ್ಯತೆಯನ್ನು ಮೀರಿದಿರತಕ್ಕಂತಹ ಒಂದು ಭಾವನೆಗೆ ತಲುಪುವಂತಹ ವಿಚಾರ ನಾವು ನೋಡ್ತಾ ಇದ್ದೇವೆ. ಅಂದರೆ ಅದು ಹದಿವಯದ ಆಕರ್ಷಣೆ ಸರಿ, ಈ ವಯಸ್ಸಿನಲ್ಲಿ ಎಲ್ರಿಗೂ ಆಗ್ತಕ್ಕಂತಹ ಭಾವನೆಗಳು ಅದು ಸರಿಯೇ. ಆದರೆ ಅದೇ ಬದುಕಲ್ಲ. ತಾವಿನ್ನೂ ದಾಟಬೇಕಾದಂತಹ, ಕ್ರಮಿಸಬೇಕಾದಂತಹ ಹಾದಿ ಬಹಳಷ್ಟು ದೂರ ಇರುವಾಗ, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮೇಲೆ ಇಡೀ ಅವರ ಕನಸುಗಳನ್ನು ಇಟ್ಟುಕೊಂಡು ಕುಳಿತುಕೊಂಡಿರುವಾಗ ನೀವು ಮಾಡುವಂಥ ಹಾದಿಯನ್ನು ಒಮ್ಮೆ ಯೋಚಿಸಬೇಕು ಅಂತ. ಇವತ್ತು ಇಲ್ಲಿ ಕುಳಿತಂಥ ಹಲವಾರು ಪಾಲಕರು, ವಿದ್ಯಾರ್ಥಿಗಳು ಇಲ್ಲಿಯ ಸಂಸ್ಥೆಯ ಸಹಾಯಧನ ಸ್ವೀಕಾರ ಮಾಡಲಿಕ್ಕಿದ್ದೀರಾ. ಆ ಸಹಾಯಧನದ 1 ರೂಪಾಯಿಯ ಮೌಲ್ಯವನ್ನು ತಾವು ತಿಳಿದುಕೊಳ್ಬೇಕು. 7 ಜನ ಯಾರಿಂದನೂ ದೇಣಿಗೆ ಎತ್ತುಕೊಳ್ಳದೆ, ಪ್ರಚಾರವನ್ನು ಬಯಸದೆ, ಪ್ರಾಮಾಣಿಕ, ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರಶಸ್ತಿಯ ಬಗ್ಗೆ ಮಾತನಾಡುವಾಗ, ತೆರೆಮರೆಯಲ್ಲಿ ಶ್ರಮಿಸಿದಂಥ ಎಲೆಮರೆಯ ಕಾಯಿಯಂತೆ ಶ್ರಮಿಸಿದಂಥವ್ರು, ನಾವು ಅವ್ರನ್ನ ಗುರುತಿಸುವಂಥ ಕೆಲಸ ಆಗಬೇಕು. ಪ್ರಾಮಾಣಿಕವಾಗಿ ಯಾವ ವಿದ್ಯಾರ್ಥಿಗಳಿಗೆ, ಯಾವ ಕುಟುಂಬಕ್ಕೆ ಹಣಕಾಸಿನ ಅಗತ್ಯ ಉಂಟು ಅವರಿಗೆ ತಲುಪಬೇಕು ಅಂತ ಅಷ್ಟೊಂದು ನಿಸ್ಪೃಹವಾಗಿ ಅವರು ಯೋಚನೆ ಮಾಡಿ ನಿಮಗೆ ಅಂತ ಒಂದು ಪ್ರಾಂಜಲ ಮನಸ್ಸಿನಿಂದ ಸಹಾಯಧನವನ್ನು ಕೊಡುವಾಗ ನೀವು ಅದರ ಬಳಕೆಯ ಬಗ್ಗೆ, ಸದ್ವಿನಿಯೋಗದ ಬಗ್ಗೆ ಕೂಡ ವಿಚಾರ ಮಾಡಬೇಕು ಅಂತ. ಯಾಕೆಂತಂದರೆ ಇವತ್ತು ತುಂಬ ಸರಿ ನಾವು ನೋಡ್ತೇವೆ, ನಾವು ನಮ್ಮ ಸಂಸ್ಥೆಯಲ್ಲಿ ಹೊಂಗಿರಣ ಅಂತ ಹೇಳೋ ಯೋಜನೆ ಮುಖಾಂತರ ಸುಮಾರು ಕೋಟಿಗಟ್ಟಲೆ ಹಣವನ್ನು ಸಹಾಯಧನವಾಗಿ ಕೊಡ್ತೇವೆ. ಆದರೆ ಅದರ ಸದ್ಬಳಕೆ ಬಹಳ ಮುಖ್ಯ ಆಗ್ತದೆ. ನೀವು ಇವತ್ತು ತೆಗೆದುಕೊಂಡು ಹೋದ ಸಹಾಯಧನವನ್ನು ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡು ಅದರ 1 ರೂಪಾಯಿಯ ಖರ್ಚಿನ ಲೆಕ್ಕ ನಿಮಗಿರಬೇಕು.
ವಿದ್ಯಾರ್ಥಿಗಳು ಗಮನಿಸ್ಬೇಕೇನಂತಂದ್ರೆ, ಅಪ್ಪ ನಿಮ್ಮನ್ನು ನೀವೆಲ್ಲೋ ಪೇಟೆಯಲ್ಲಿ ಹೋಗುವಾಗ ನಂಗೊಂದು ಪಿಜ್ಜಾ ಬೇಕು, ಬರ್ಗರ್ ಬೇಕು ಅಂತ ಕೇಳಿದ್ರೆ ಅಪ್ಪ ಜೇಬನ್ನ ಚೆಕ್ ಮಾಡ್ಕೊಳ್ಳೋದೆ, ಗೊತ್ತುಂಟು ಹಣ ಜಾಸ್ತಿ ಇಲ್ಲ ಅಂತ. ಅದೇ ಪಿಜ್ಜಾ ಅಂಗಡಿಯ ಮೂಲೆಯಲ್ಲಿ ಫಿಲ್ಟರ್ಲಿದ್ದ ಒಂದು ಗುಟುಕು ನೀರನ್ನ ಕುಡಿದುಕೊಂಡು ನಿಮಗೆ ಬೇಕಾದ ಪಿಜ್ಜಾ ಕೊಡಿಸ್ತಾರೆ. ಅವರು ಹರಿದ ಬಟ್ಟೆ ಹಾಕ್ಕೊಂಡು ನಿಮಗೆ ಬೇಕಾದ ಬ್ರಾಂಡೆಡ್ ಶರ್ಟ್ ಕೊಡಿಸ್ತಾರೆ. ಅಮ್ಮ 9 ತಿಂಗಳು ಹೆತ್ತು ಹೊತ್ತು ನಿಮ್ಮನ್ನು ಸಾಕಿರ್ತಕ್ಕಂಥ ಪರಿಗೆ, ಆ ಸೇವೆಗೆ, ತ್ಯಾಗಕ್ಕೆ, ಅಪ್ಪ ಆಕಾಶದಷ್ಟು ಕನಸುಗಳನ್ನ ಹೊತ್ತುಕೊಂಡು ನಿಮ್ಮನ್ನು ನೋಡ್ತಕ್ಕಂಥ ರೀತಿಗೆ ನೀವು ಈ ಜೀವನ ಪರ್ಯಂತ ದುಡಿಮೆ ಮಾಡಿಕೊಟ್ರು ಕೂಡ ಅವರ ಸೇವೆಯನ್ನ, ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ಯಾರೋ ಒಬ್ಬ ಹುಡುಗ ನಿಮಗೆ ಒಂದು ಕ್ಷಣಕ್ಕೆ ಇಷ್ಟ ಆಗ್ತಾನೆ, ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಭಾವನೆಗಳನ್ನು ಆಕರ್ಷಿಸ್ತಾನೆ ಅಂತ ನೀವು ಆ ದಾಸ್ಯಕ್ಕೆ ಬಿದ್ದರೆ ನಿಮ್ಮ ಅಪ್ಪ ಅಮ್ಮನ ಕನಸು ಏನಾಗಬೇಕು ಅಂತ. ತುಂಬ ಸರಿ ಮಕ್ಕಳು ಬಂದು ಆ ಪ್ರೀತಿಯ ಆ ಸನ್ನಿವೇಶದಲ್ಲಿ ನಾವು ಆ ಮಕ್ಕಳನ್ನ ಮಾತನಾಡ್ಸೋಕೆ ಬಹಳ ಬೇಸರ ಆಗ್ತದೆ. ಅಪ್ಪ ಆಟೋ ಓಡಿಸ್ತಿರ್ತಾರೆ, ಇನ್ನೇನೋ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೇನೋ ಎಲ್ಲೋ ಕೂಲಿ ಕಾರ್ಮಿಕನ ಕೆಲಸ ಮಾಡ್ತಿರ್ತಾನೆ, ಅಮ್ಮ ಮನೆಯಲ್ಲೇ ಕಷ್ಟಪಡ್ತಿರ್ತಾರೆ. ಆದರೆ ಮಕ್ಕಳಿಗೆ ಆ ಕಷ್ಟಗಳ ಪರಿವೆಯಲ್ಲಿ ದಾಟಿ ನಿಲ್ತಕ್ಕಂಥ ಪರಿಸ್ಥಿತಿ ನಾವು ಇವತ್ತಿನ ಸಮಾಜದಲ್ಲಿ ಬಹುಪಾಲು ವಿದ್ಯಾರ್ಥಿಗಳು ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒತ್ತಡವನ್ನು ನಾವು ಎಲ್ಲಿಂದ ಪಡ್ಕೊಳ್ತೇವೆ ಅಂತಂದರೆ, ಸಹಜವಾಗಿ ಅದು ಇನ್ಸ್ಟಾಗ್ರಾಮಿನ ಒಂದು ಇನ್ಫ್ಲುಯೆನ್ಸ್ ಆಗಿ ಬಂದಿರ್ತದೆ. ನಾನು ಪಾಲಕರಿಗೆ ವಿಶೇಷವಾಗಿ ಹೇಳುವಂಥದ್ದು, ಮಕ್ಕಳು ಬಳಸೋ ಮೊಬೈಲ್ ಮೇಲೆ ಒಂದು ಕಣ್ಣಿರಲಿ ಅಂತ. ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ನನ್ನ ಮಕ್ಕಳು ಬಹಳ ಮೊಬೈಲ್ ಯೂಸ್ ಮಾಡ್ತಾರೆ, ಟಿ ವಿ ನೋಡ್ತಾರೆ ಅಂತ ಹೇಳುವಾಗ ಪಾಲಕರಾಗಿ ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ನಾನು ಮೊಬೈಲನ್ನು ಸ್ವಲ್ಪ ಹೊತ್ತು ಬಿಟ್ಟು ಬದಿಗಿಟ್ಟು ನ್ಯೂಸ್ ಪೇಪರನ್ನು, ಸಾಹಿತ್ಯ ಕೃತಿಗಳನ್ನು ಬೇರೆ ಓದುವ ಅಭ್ಯಾಸ ಮಾಡಿಕೊಂಡ್ರೆ, ನಾನು ಟಿ ವಿಯನ್ನು ಆಫ್ ಮಾಡಿ ಮಕ್ಕಳ ಎದುರುಗಡೆ ಕುತ್ಕೊಳ್ಳೋ ಅಭ್ಯಾಸವನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಮೊಬೈಲನ್ನು ಯೂಸ್ ಮಾಡದೆ ಓದುವ ಅಭ್ಯಾಸಕ್ಕೆ ಬರ್ತಾರೆ. ಅವರಿಗೂ ಮೊಬೈಲನ್ನು ಬದಿಗಿಟ್ಟು ಓದಿ ಅಂತ ಹೇಳಲಿಕ್ಕೆ ಅವಕಾಶ ಆಗುತ್ತೆ. ನನ್ನ ಇಡೀ ಶಿಕ್ಷಣದ ದಾರಿಯಲ್ಲಿ ನನ್ನ ಅಪ್ಪ ಅಮ್ಮ, ನನಗೆ ನಮ್ಮ ಮನೆಯಲ್ಲಿ 3 ಜನ ಮಕ್ಕಳು, 2 ಅಕ್ಕಂದರು, ಎಲ್ಲರೂ ರ್ಯಾಂಕ್ ಹೋಲ್ಡರ್ಸೇ, 3 ಜನ ನಾವು. ಪ್ರತಿನಿತ್ಯ ನಾವು ಓದುವಾಗ ಅಪ್ಪ ಅಮ್ಮ ಟಿ ವಿಯನ್ನು ಆಫ್ ಮಾಡಿ ನಮ್ಮೆದುರುಗಡೆ ಒಂದು ಸಾಹಿತ್ಯ ಕೃತಿಯನ್ನು ಅಥವಾ ದಿನಪತ್ರಿಕೆ ಇಟ್ಕೊಂಡು ಕುತ್ಕೊಳ್ತಾ ಇದ್ರು. ನಮಗೆ ಬೇರೆ ಆಪ್ಷನ್ ಇಲ್ಲ, ಟಿ ವಿ ಹಾಕುವ ಪ್ರಶ್ನೆಯೇ ಇಲ್ಲ. ಆಗ ಅಪ್ಪ ಅಮ್ಮನೇ ಅದನ್ನು ಆಫ್ ಮಾಡಿ ಕೂತಾಗ ನಮಗೆ ಅವಕಾಶವೇ ಇಲ್ಲ. ಹಾಗಾಗಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಮಕ್ಕಳ ಎದುರುಗಡೆ ಕೊನೆಯ ಪಕ್ಷ ಸಂಜೆ ಮನೆಗೆ ಬಂದು ಓದಿಕೊಳ್ಳುವ ಸಮಯದಲ್ಲಾದರೂ ನೀವು ಮೊಬೈಲನ್ನು ಬಿಟ್ಟು ಆ ರೀಲ್ಸನ್ನು ನೋಡುವಂತಹ ಪ್ರಕ್ರಿಯೆಯಿಂದ ಹೊರಗಡೆ ಬಂದರೆ ಮಕ್ಕಳು ಖಂಡಿತವಾಗಿ ಒಂದಷ್ಟು ಪ್ರಯತ್ನವನ್ನು ಹಾಕ್ತಾರೆ. ಖಂಡಿತ ಅವರನ್ನು ಹೊರಗಡೆ ತರೋದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಅವ್ರು ಹೇಗೋ ಅವರು ರೀಲ್ಸ್ ಸಂಸ್ಕೃತಿಗೆ ಒಗ್ಗಿ ಹೋಗಿದೆ. ಇವತ್ತಿನ ಕಾರ್ಯಕ್ರಮದ ಮತ್ತೊಂದು ಅದ್ಭುತವಾದಂತಹ ಕಲ್ಪನೆ ಏನು ಅಂತಂದರೆ, ಈ ಕಾರ್ಯಕ್ರಮದಲ್ಲಿ ನಿಮಗೆ ಈ ಒಂದು 2-3 ಗಂಟೆಗಳ ಕಾಲ ಆ ಮೊಬೈಲಿಂದ ಹೊರಗಡೆ ಬಂದು ಒಂದಷ್ಟು ಜನರ ಮಾತುಗಳನ್ನ ಕೇಳಲಿಕ್ಕೆ ಅವಕಾಶ ಆಗಿದೆ. ಕೇವಲ ಸ್ಕಾಲರ್ಶಿಪ್ ತೆಗೆದುಕೊಂಡು ಹೋಗುವಂಥ ವಿಚಾರ ಅಲ್ಲ ಇದು. ಈ 3 ಗಂಟೆಯಲ್ಲಿ ತುಂಬ ಸಾಧಕರ ಮಾತುಗಳನ್ನ ಕೇಳ್ತೀರಾ, ಅವರ ಅನುಭವಗಳನ್ನ ಕೇಳಿಸ್ಕೊಳ್ಳಿಕ್ಕಿದ್ದೀರಾ. ನೀವು ಯಾವ ದಾರಿಯಲ್ಲಿ ಸಾಗಬೇಕಂತ ಹೇಳುವ ಅತ್ಯಂತ ಸ್ಪಷ್ಟವಾದ ದಿಕ್ಸೂಚಿಯನ್ನು ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಕಾರ್ಯಕ್ರಮಗಳು ನಿಮಗೆ ಕಟ್ಟಿಕೊಡುವಂಥದ್ದು ಕೇವಲ ಒಂದು ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ಅದರ ಆಚೆಗೆ ಬದುಕುವ ರೀತಿಯನ್ನ, ಶೈಕ್ಷಣಿಕವಾಗಿ ನಾವು ಮುಂದೆ ಹೋಗ್ಬೇಕಂತ ರೀತಿಯನ್ನ ಬಹಳ ಸ್ಪಷ್ಟವಾಗಿ ಈ ಕಾರ್ಯಕ್ರಮ ನಿಮ್ಗೆ ಕಟ್ಟಿಕೊಡುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ನೀವೆಲ್ಲ ಇವತ್ತಿನ ಕಾಲಘಟ್ಟದ ಏನೊಂದು ನಾಗಾಲೋಟದಲ್ಲಿ ನಾವೆಲ್ಲ ಇದ್ದೇವೆ, ಆ ನಾಗಾಲೋಟದಲ್ಲಿ ಕೂಡ ಹೆಜ್ಜೆ ತಪ್ಪದಾಗಿ ನೋಡಬೇಕು ಅಂತ. ವ್ಯಸನಗಳ ಬಗ್ಗೆ ಕೂಡ ಮಾತನಾಡಿದ್ರು. ಯಾರೋ ಒಬ್ಬ ಸ್ನೇಹಿತ ಹೇಳ್ತಾನೆ, ಬಾರಪ್ಪ ಒಂದು ಸಿಗರೇಟ್ ಸೇಯುವ, ತಲೆಬಿಸೆಲ್ಲ ಹೋಗ್ತದೆ ಅಂತ. ಒಂದು ದಿವಸ ಗಮ್ಮತ್ತಿಗಾಗಿ ಎಳಿತಕ್ಕಂಥ ಸಿಗರೇಟು ನಾಳೆ ನಿಮ್ಮ ಬದುಕನ್ನೇ ತಿನ್ನುವಂತಹ ಪ್ರಕ್ರಿಯೆ ಆಗಬಾರ್ದು. ಎಲ್ಲೋ ಒಂದು ದಿವಸ ಖುಷಿ ಕೊಡ್ತಕ್ಕಂಥ, ಮೋಜು ಕೊಡ್ತಕ್ಕಂಥ ಪಾರ್ಟಿ ನಿಮ್ಮ ಇಡೀ ಕುಟುಂಬವನ್ನೇ ಹಾಳು ಮಾಡುವಂಥ ಪ್ರಕ್ರಿಯೆ ಆಗಬಾರ್ದು. ಎಲ್ಲ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಶಿಕ್ಷಣವನ್ನು ಕಲಿಸಬೇಕಾದದ್ದು ತಂದೆ ತಾಯಿಯಂದರು. ಹೇಗೆ ಕಲಿಸಬೇಕು ಸರ್ ಅಂತಂದರೆ, ಎಷ್ಟೇ ನಿಮಗೆ ಗೊತ್ತಿದ್ರು ಕೂಡ ಆ ನಿಮ್ಮ ಮಕ್ಕಳ ಸ್ನೇಹಿತರ ಮೇಲೆ ಒಂದು ಕಣ್ಣಿಡಿ ಅಂತ ಯಾವಾಗಲೂ. ಯಾಕಂದರೆ ಮಕ್ಕಳ ಸ್ನೇಹಿತರನ್ನು ನೀವು ಅಬ್ಸರ್ವ್ ಮಾಡಿದರೆ ಅವರ ಸಂಘವನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಹೋಗ್ತಕ್ಕಂಥ ರೀತಿಯ ಬಗ್ಗೆ ನಾವು ಅತ್ಯಂತ ಸುಲಭವಾದಂತಹ ಜಡ್ಜ್ಮೆಂಟನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರೀತಿಯ ಮೋಹಕ್ಕೆ ಬಿದ್ದ ನಂತರ ಆ ಮಕ್ಕಳಿಗೆ ಏನು ಹೇಳಿದ್ರು ಕೇಳಿಸಲ್ಲ. ಒಬ್ಬ ದಾರಿ ತಪ್ಪಿದ ಸಿಗರೇಟ್ ಸೇಯ್ತಕ್ಕಂಥ ಹುಡುಗನಿಗೆ ಅಪ್ಪ ಅಮ್ಮ ಎಷ್ಟು ಹೊಡೆದ್ರು ಬದಲಾಗಲ್ಲ. ಆದರೆ ಅವನೇನಾದ್ರು ಪ್ರೀತಿ ಮಾಡಿದ ಹುಡುಗಿ ಹೇಳಿಬಿಟ್ರೆ 5 ನಿಮಿಷಕ್ಕೆ ಬಿಟ್ಬಿಡ್ತಾನೆ ಸಿಗರೇಟನ್ನು. ಅಂದರೆ ಮಕ್ಕಳು ಹಾದಿ ತಪ್ಪತಕ್ಕಂತಹ ದಾರಿ ಹೇಗಿರ್ತದೆ, ಇನ್ನೊಬ್ಬರಿಗೆ ಪರವಶವಾಗುವಂಥ ರೀತಿ ಹೇಗಿರುತ್ತೆ ಅಂತಂದರೆ ಈ ರೀತಿದಾಗಿರ್ತದೆ. ಆ ಕಾರಣಕ್ಕಾಗಿ ಮಕ್ಕಳನ್ನು ನೀವು ಆಗಾಗ ನಿಮ್ಮ ಕಷ್ಟಗಳ ಅರಿವನ್ನು ಹೇಳಬೇಕು. ನೀವು ಯಾವ ರೀತಿ ಕಷ್ಟಪಟ್ಟ ಮೇಲೆ ಬಂದ್ರಿ ಅಂತ. ತುಂಬ ಸರಿ ಯಾರೋ ನನ್ನ ಫ್ರೆಂಡ್ ಮಗನಿಗೆ ಬರ್ಡೇಗೆ ಬೈಕ್ ಗಿಫ್ಟ್ ಕೊಟ್ಟರು ಅಪ್ಪ ಅಂತ ಹೇಳಿ ಮನೆಗೆ ಬಂದು ಪ್ರೆಷರ್ ಹಾಕ್ತಾರೆ. ನೀವು ಸಾಲ ಸೋಲ ಮಾಡಿ ಭಾಳ ಕಷ್ಟಪಟ್ಟು ಬೈಕ್ ಕೊಡಿಸ್ಲಿಕ್ಕೆ ಹೊರಡ್ತೀರಾ. ಎಲ್ಲಿಯವರೆಗೆ ಮಕ್ಕಳಿಗೆ ಆ ಹಣ ಬಂದಂತಹ ಮೂಲದ ಅರಿವಿರೋದಿಲ್ವೋ ಆಗ ಅವನಿಗೆ ಜೀವದ ಮೇಲೆಯೂ ಅದರ ಮೌಲ್ಯ ಗೊತ್ತಿರೋದಿಲ್ಲ. ಆ ಬೈಕ್ ತೆಗೆದುಕೊಂಡು ಫ್ರೆಂಡ್ಸ್ ಒಟ್ಟಿಗೆ ಹೋಗುವ ಅಭ್ಯಾಸ ಶುರು ಆಗುತ್ತೆ. ಆಮೇಲೆ ಸ್ಪೀಡ್ ಹೋಗ್ಬೇಕಂತ ಅನ್ಸುತ್ತೆ, ಓವರ್ಟೇಕ್ ಮಾಡ್ಬೇಕಂತ ಅನ್ಸುತ್ತೆ, ಇಂದೇನೋ ಸಾಹಸ ಮಾಡ್ಬೇಕಂತ ಅನ್ಸುತ್ತೆ, ರೀಲ್ಸ್ ಮಾಡ್ಬೇಕಂತ ಅನ್ಸುತ್ತೆ.
ಯಾವಾಗ ಅದರ ಹಣದ ಮೂಲದ ಅರಿವಿರೋದಿಲ್ವೋ ಆ ಜೀವದ ಮೌಲ್ಯ ಕೂಡ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಸುಮ್ಮನೆ ಒಂದು ಗಿಫ್ಟ್ ತೆಗೆದುಕೊಂಡ್ಬಿಟ್ಟು ಅಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ಅಂತೇಳಿ ಮೇಲೆ ಹಾಕಿಬಿಟ್ರೆ ಆಗಲಿಲ್ಲ. ನಿಜವಾದ ಅಪ್ಪ ಅಮ್ಮನ ಆಶೀರ್ವಾದವನ್ನ ನೀವೇನಾದ್ರೂ ನೆನಲಿಕ್ಕಿದ್ರೆ ಜೀವನ ಪರ್ಯಂತ ಅದು ಮನಸ್ಸಿನಲ್ಲಿ ಕಾಪಿಟ್ಕೊಂಡು ಮುಂದೆ ಸಾಗಬೇಕು ಅಂತ. ನಾನು MSc ಮ್ಯಾಥಮೆಟಿಕ್ಸನ್ನು ಮುಗಿಸ್ಕೊಂಡು ಆಳ್ವಾಸ್ ಮೂಡಬಿದ್ರೆಯಲ್ಲಿ ಉಪನ್ಯಾಸಕನಾಗಿ ಸೇರಿದಂಥ ಪ್ರಥಮ ದಿವಸಗಳು. ನನಗೊಂದು ಆಗ 12,000 ರೂಪಾಯಿ ಸಂಬಳ ಬರ್ತಾ ಇತ್ತು. ನನಗೆ ಬರ್ತಕ್ಕಂಥ ಸ್ಟೂಡೆಂಟ್ಸ್ ಎಲ್ಲ ಬೈಕ್ನಲ್ಲಿ ಬರೋರು. ಆಗಿನ ಕಾಲದ ಅತ್ಯಂತ ಶ್ರೀಮಂತಿಕೆಯ ಬೈಕ್ಗಳಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬರೋರು. ನಾನು ಮಾತ್ರ ಆಟೋದಲ್ಲಿ ಬಂದು ಇಳಿದು ಕ್ಲಾಸ್ ಮಾಡಿ ಸಂಜೆ ಮನೆಗೆ ಬರ್ತಾ ಇದ್ದೆ. ಯಾಕೆ ಆ ಘಟನೆ ನೆನಪಾಯ್ತು ಅಂತ ಹೇಳಿದರೆ, ಒಂದು ವರ್ಷ ಬಿಟ್ಟು ನನಗೊಂದು ವೆಹಿಕಲ್ ತಗೊಳ್ಬೇಕಂತ ಅನಿಸ್ತು. ಸ್ವಲ್ಪ ಮನೆಯ ಹಣಕಾಸು ಒಂದು ವ್ಯವಸ್ಥೆಗೆ ಬರುವ ಹೊತ್ತಿನಲ್ಲಿ ನಾನು ಒಂದು ಬೈಕನ್ನು ಪರ್ಚೇಸ್ ಮಾಡಬೇಕಂತ ಅನಿಸ್ತು. ಆದರೆ ಆಗ ನನಗೆ ನಿಜವಾಗಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಲ್ಪನೆಗೆ ಬಂದಿರುವಂಥದ್ದು, ನನ್ನ ಅಪ್ಪ ಅಮ್ಮ ನಮ್ಮ 3 ಮಕ್ಕಳ ಶಿಕ್ಷಣಕ್ಕಾಗಿ ಇಡೀ ಜೀವನ ಪರ್ಯಂತ ಕಷ್ಟಪಟ್ಟಿದ್ದಾರೆ. ಅಪ್ಪ ಎಂದೂ ಬೈಕನ್ನು ಓಡಿಸಿರಲಿಲ್ಲ, ಹೆಚ್ಚು ಕಡಿಮೆ ಮನಸ್ಸು ಮಾಡಿದರೆ ಕಾರನ್ನು ಓಡಿಸುವಂತ ಕಲಿತಾ ಇದ್ರು. ಎಲ್ಲ ಒಂದು ಕಡೆ ನನ್ನ ಮನಸ್ಸಿಗೆ ಬಂತು, ಇಡೀ ನಮ್ಮ ಶೈಕ್ಷಣಿಕ ಬದುಕಿಗಾಗಿ ಅವರೆಲ್ಲವನ್ನ ತ್ಯಾಗ ಮಾಡಿದ ನಂತರ ನಾನೀಗ ಬೈಕ್ ಇಟ್ಟುಕೊಂಡು ಗಮ್ಮತ್ತು ಮಾಡೋ ಬದಲಾಗಿ ನಾನು ಮುಂದೆ ಅದನ್ನು ಕೊಂಡ್ಕೊಳ್ಬಹುದು, ಮನೆಗೆ ಒಂದು ಕಾರ್ ಕೊಡಿಸುವ ಅಂತ. ನಾನು ಸಾಲ ಮಾಡಿ ಆ ಸಮಯದಲ್ಲಿ ನನ್ನ ಬೈಕನ್ನು ತೆಗೆದುಕೊಳ್ಳದೆ ಮನೆಗೆ ಕಾರನ್ನು ಕೊಡಿಸ್ತಕ್ಕಂಥ ಆಲೋಚನೆ ಆಯಿತು. ನಿಜವಾಗಿಯೂ ಈಗ ನಾನು ಮನಸ್ಸು ಮಾಡಿದರೆ ಎಂಥದನ್ನು ತೆಗೆದುಕೊಳ್ಳುವಂಥ ಹಂತಕ್ಕೆ ದೇವರು ನಮ್ಮ ಪರಿಶ್ರಮಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾನು ಯಾಕೆ ಆ ಘಟನೆ ನೆನಪಿಸ್ಕೊಳ್ತೇನೆ ಅಂತ ಹೇಳಿದರೆ, ಅಪ್ಪ ಅಮ್ಮನಿಗೆ ನಾನು ಅಂದುಕೊಟ್ಟಂಥ ಆ ಗಿಫ್ಟಿನ ಮುಂದೆ ಬೇರೆಲ್ಲವೂ ನಗಣ್ಯ ಆಗ್ತದೆ. ಅದು ಕಾರು ಅಂತ ಹೇಳುವ ಒಂದು ಯಾವುದೋ ಒಂದು ಅದರ ಹಣದಲ್ಲಿ ನಾವು ಅವ್ಯಾಲ್ಯೂಷನ್ ಮಾಡ್ತಕ್ಕಂಥ ವಿಚಾರ ಅಲ್ಲ. ನಮ್ಮ ಆದ್ಯತೆ, ಪ್ರಿಯಾರಿಟಿ. ನನಗೆ ಕೊಂಡ್ಕೊಳ್ಬೇಕಾದಂತಹ ಮೊಬೈಲ್ ಫೋನ್ ಮುಖ್ಯವೋ, ನನಗೆ ಬೇಕಾದ ಕಾರ್ ಮುಖ್ಯವೋ, ನನ್ನನ್ನು ಇಷ್ಟಪಡ್ತಕ್ಕಂಥ ಹುಡುಗಿಗೆ ನಾನು ಕೊಡಬೇಕಾದ ಗಿಫ್ಟ್ಗಳು ಮುಖ್ಯವೋ, ಅಥವಾ ಜೀವನ ಪರ್ಯಂತ ತ್ಯಾಗ ಮಾಡಿ ಹೋರಾಟ ಮಾಡಿದ ಅಪ್ಪ ಅಮ್ಮನಿಗೆ ಕೊಡಬೇಕಾದಂತಹ ಕೊಡುಗೆ ಮುಖ್ಯವೋ ಅಂತ ಹೇಳೋದನ್ನು ನೀವು ನಿಮ್ಮ ಉದ್ಯೋಗಕ್ಕೆ ಹೋದಂತಹ ಪ್ರಥಮ ದಿವಸಗಳಲ್ಲಿ ಅರ್ಥೈಸ್ಕೊಳ್ತೀರಂತಂದ್ರೆ ನೀವುಗಳೆಲ್ಲ ಪ್ರಬುದ್ಧರಾಗಿ ಬೆಳೆದಿರಾ ಅಂತ ಅರ್ಥ. ನಿಜವಾಗಿ ನಮ್ಮ ಶಿಕ್ಷಣ ಕಟ್ಟಿಕೊಡ್ತಕ್ಕಂಥ ಮೌಲ್ಯ ಕೂಡ ಅದೇನೆ. ಎಲ್ಲಿಯವರೆಗೆ ನಿಮ್ಮ ಅಪ್ಪ ಅಮ್ಮನ ತ್ಯಾಗ ನಿಮಗೆ ಅರ್ಥ ಆಗೋದಿಲ್ವೋ ಅಲ್ಲಿಯವರೆಗೆ ನಿಮಗೆ ಜೀವನ ಮೌಲ್ಯವೂ ಅರ್ಥ ಆಗೋದಿಲ್ಲ. ಹಾಗಾಗಿ ಅಪ್ಪ ಅಮ್ಮನ ತ್ಯಾಗವನ್ನು ಅರ್ಥೈಸ್ಕೊಂಡ್ರೆ ಮಾತ್ರ ಎಲ್ಲ ಕಲಿಸಿಕೊಡ್ತಕ್ಕಂಥ ಶಿಕ್ಷಣಕ್ಕೂ ಒಂದು ಮೌಲ್ಯ ಉಂಟು ಅಂತ ನಾನು ಭಾವಿಸ್ಕೊಳ್ತೇನೆ. ಇವತ್ತಿನ ಭಾರತ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಟ್ರಸ್ಟ್ ಅವರ ಕೆಲಸ ನಮಗೆಲ್ಲ ಬಹಳ ದೊಡ್ಡ ಮಾದರಿ ಆಗಬೇಕು. ಯಾಕೆ ಅಂತಂದರೆ, ದೇವರಿಗೆ ನಾವು ಸಲ್ಲಿಸ್ತಕ್ಕಂತಹ ಪೂಜೆ ಪುನಸ್ಕಾರಗಳ ಕ್ರಮದಿಂದ ದೇವರು ಎಷ್ಟು ಪುನೀತರಾಗ್ತಾರೆ, ಖುಷಿ ಪಡ್ತಾರೆ, ಅದು ಎಷ್ಟು ದೇವರಿಗೆ ಸಲ್ಲುತ್ತೆ ಅಂತ ಗೊತ್ತಿಲ್ಲ ಅಂತ ಇದು ಪ್ರಾಜ್ಞರು ಹೇಳಿದಂಥ ಮಾತು. ಆದರೆ ನಿಜವಾಗಿ ಈ ಸಮಾಜದಲ್ಲಿ ಅಗತ್ಯ ಇರ್ತಕ್ಕಂಥವರಿಗೆ, ಅಸಹಾಯಕರಿಗೆ ನಾವು ಸಲ್ಲಿಸ್ತಕ್ಕಂತಹ ಸೇವೆಯ ಪ್ರತಿ ಅಣುವು ಕೂಡ ದೇವರನ್ನು ತಲುಪುತ್ತಂತೆ. ಆ ದೃಷ್ಟಿಯಿಂದ ಧರ್ಮರವರು ಮಾತನಾಡುವಾಗಲೂ ಹೇಳಿದ್ದು ನೈಜ ಧರ್ಮವನ್ನು ಅವರು ಬಿತ್ತಾ ಇದ್ದಾರೆ ಅಂತ. ದೇವರ ದೂತರಾಗಿ ಬಂದು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಸಹಾಯಧನವನ್ನು ಪಡೆದುಕೊಳ್ತಕ್ಕಂಥ ತಾವೆಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೊಂಡು, ಯಾಕಂದ್ರೆ ನಮಗೂ ಹಾಗೆ ಅನಿಸ್ತಾ ಇತ್ತು. ಧರ್ಮರವರು ಹೇಳಿದ ಹಾಗೆ 1,500 ರೂಪಾಯಿ ಎಲ್ಲ ನಾವು ಓದುವಾಗ ಸಿಕ್ಕಿರೋದು ಬಹುದೊಡ್ಡ ಕೊಡುಗೆ. ಅದು ನಮ್ಮ ಇಡೀ ವರ್ಷದ ಖರ್ಚುಗಳನ್ನು ಸಮದೊಗಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತಾ ಇತ್ತು. ಅಷ್ಟೊಂದು ಕಷ್ಟದಲ್ಲಿ ಕ್ರೋಢೀಕರಣ ಮಾಡಿಕೊಂಡವರಿಗೆ ಬದುಕಿನ ಮೌಲ್ಯ ತಿಳಿದಿರ್ತದೆ. ಇವತ್ತಿಲ್ಲಿ ಕುಳಿತಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ ಎಲ್ಲವೂ ಬಹಳ ಸುಲಭದಲ್ಲಿ ಸಿಗ್ತಾ ಉಂಟು. ಹಾಗಾಗಿ ತಾವುಗಳು ಗೆಲುವನ್ನು ಸ್ವೀಕರಿಸುವಾಗ ಕೂಡ, ಗೆಲುವನ್ನು ನಿರೀಕ್ಷೆ ಮಾಡುವಾಗ ಕೂಡ ಬಹಳ ಬೇಗ ನಿರೀಕ್ಷೆ ಮಾಡ್ತೀರಾ. ಒಂದು ಅರ್ಥೈಸ್ಕೊಳ್ಬೇಕೇನಂತಂದ್ರೆ, ನಾವು ಸೋಲುಗಳೇ ಇಲ್ಲದೆ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಮಗೆ ಒತ್ತಡ ಅತ್ಯಂತ ಬೇಗ ಆಗುತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ಅಂತಂದ್ರೆ, ಸೋಲುಗಳನ್ನು ಸ್ವೀಕರಿಸಕ್ಕೆ ನಾವು ತಯಾರಿಲ್ಲ. ನಾನು ಹೊರಟಂತ ಪ್ರತಿ ಹೆಜ್ಜೆಯೂ ವಿನ್ ಆಗಬೇಕು ಅಂತ. ತಾವೆಲ್ಲ ಕೇಳಿದಂಥ, ನಾವೆಲ್ಲರೂ ನೋಡ್ತಕ್ಕಂಥ KFC ನಾವೇನು ಎಲ್ಲ ಕಡೆ ತಿಂತೇವೆ, ಮಾಲ್ಗಳಲ್ಲಿ ನೋಡ್ತೇವೆ, ಅದನ್ನು ಕಟ್ಟಿದಂಥ ಸ್ಯಾಂಡರ್ಸ್ನ ಕತೆ ಕೇಳಿದ್ರೆ ಆತ ಸೋಲುಗಳನ್ನು ಮೀರಿ ನಿಂತಂತ ಬದುಕದು. ಆಕ್ಚುಲಿ ಅಂದ್ರೆ 65ನೇ ವಯಸ್ಸಿಗೆ ಆತ ಗೆದ್ದಿರೋದು ಬದುಕಿನಲ್ಲಿ. ಯೋಚನೆ ಮಾಡಿ, 65ನೇ ವಯಸ್ಸಿಗೆ ಆತ ಬದುಕಿನಲ್ಲಿ ಗೆದ್ದಿರ್ತಕ್ಕಂಥದ್ದು ಕರ್ನಲ್ ಹಾಲೆಂಡ್ ಸ್ಯಾಂಡರ್ಸ್ ಅಂತ ಹೇಳುವ ವ್ಯಕ್ತಿ. ಅಮೆರಿಕದಲ್ಲಿ ಮೊದಲಿಗೆ ಆತ ತಂದೆಯನ್ನು ಕಳೆದುಕೊಂಡ ನಂತರ ಆತನೇ ದುಡಿತಾನೆ, ಜೋಳ ಕೀಳ್ತಕ್ಕಂಥ ಇನ್ನೇನೋ ಮೆಕ್ಯಾನಿಕ್ ಕೆಲಸ ಮಾಡುವಂಥ ಎಲ್ಲ ಕೆಲಸಗಳು ನಿಭಾಯಿಸಿಕೊಂಡು ಆರ್ಮಿಗೆ ಸೇರಬೇಕು ಅಂತ ಇರ್ತದೆ. ಮಿಲಿಟರಿಗೆ ಸೇರ್ಲಿಕ್ಕೆ ಆತನಿಗೆ ಎಜುಕೇಶನ್ ಮುಗ್ದಿರಲ್ಲ. ಒಂದು ಫೇಕ್ ಸರ್ಟಿಫಿಕೇಟ್ ಮಾಡಿ ಆರ್ಮಿಗೆ ಸೇರ್ಕೊಳ್ತಾನೆ. ಸ್ವಲ್ಪ ದಿವಸಗಳ ನಂತರ ಅದು ಫೇಕ್ ಅಂತ ಗೊತ್ತಾಗತ್ತೆ, ಕಿತ್ತಾಕ್ತಾರೆ, ಹೊರಗಡೆ ಬೀಳ್ತಾನೆ. ಆಮೇಲೆ ಒಂದು ಯಾವುದೋ ಚಿಕ್ಕ ಹೋಟೆಲ್ ಮಾಡ್ತಾನೆ, ಏನೇನೋ ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ. ಆ ಹೋಟೆಲ್ನಲ್ಲಿ ಸ್ವಲ್ಪ ಚಂದ ಆಗಿ ಎಲ್ರಿಗೂ ಅವನ ರುಚಿಕರವಾದ ಖಾದ್ಯಗಳು ಇಷ್ಟ ಆಗೋ ಹೊತ್ತಿಗೆ ಅಲ್ಲಿ 1941ನಲ್ಲಿ ನಮ್ಮ ಸೆಕೆಂಡ್ ವರ್ಲ್ಡ್ ವಾರಿಂದಾಗಿ ಎಕನಾಮಿಕ್ ರಿಸೆಷನ್ ಬರ್ತದೆ. ಆ ಎಲ್ಲ ಹೋಟೆಲ್ಗಳು ಆರ್ಥಿಕವಾಗಿ ಕುಗ್ಗುವಂಥ ಪರಿಸ್ಥಿತಿ ಬರುತ್ತೆ, ಮತ್ತೆ ಮುಚ್ಚುತ್ತೆ ಅದು. ಇನ್ನೊಂದು ಸ್ನೇಹಿತನೊಡಗೂಡಿ ಒಂದು ಹೋಟೆಲ್ ತೆರಿತಾನೆ,
ಕ್ಲಿಕ್ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ, ಒಳ್ಳೆ ವ್ಯಾಪಾರ ಆಗ್ತಿರುತ್ತೆ. ಸ್ವಲ್ಪ ದಿವಸಗಳ ಸ್ನೇಹಿತನೊಟ್ಟಿಗೆ ಗಲಾಟೆಯಾಗಿ ಅದನ್ನು ಬಿಟ್ಟು ಹೋಗ್ಬಿಡುತ್ತೆ. ಮತ್ತೆ ಮುಂದುವರೆದುಕೊಂಡು ಹೋಗ್ತಾನೆ, ಒಂದು ಒಳ್ಳೆಯ ಇನ್ನೊಂದು ಹೋಟೆಲ್ ಕಟ್ಟಿಕೊಳ್ತಾನೆ ಕಷ್ಟಪಟ್ಟು. ಹೈವೇ ಅಗಲೀಕರಣ ಬಂದು ಆ ಹೋಟೆಲ್ ಮುಚ್ಚಿ ಹೋಗುತ್ತೆ. ಅಂದರೆ ನೋಡಿ, ಸೋಲುಗಳನ್ನೇ ಆತ ಇಡೀ ಜೀವನ ಪರ್ಯಂತ ಜೀವಿಸಿಕೊಂಡು ಹೋಗ್ತಾನೆ. ಸೋಲುಗಳನ್ನ ಕಂಡು ಧೃತಿಗೆಡದೆ 62ನೇ ವಯಸ್ಸಿನಲ್ಲಿ ಆತನೇ ಒಂದು ಸ್ಪೆಷಲ್ ಆಗಿ ತಯಾರಿಸಿದಂತಹ ಫ್ರೈಡ್ ಚಿಕನ್ನಿನ ಒಂದು ಮಾದರಿಯನ್ನ ತನ್ನ ಕಾರಲ್ಲಿ ಇಟ್ಕೊಂಡು ಪ್ರತಿ ರೆಸ್ಟೋರೆಂಟಿಗೆ ಹೋಗಿ ಅದನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. 65ನೇ ವಯಸ್ಸಿಗೆ ಬರೋ ಹೊತ್ತಿಗೆ ಅದು ಎಲ್ಲರ ಅಚ್ಚುಮೆಚ್ಚಿನ ಒಂದು ಖಾದ್ಯ ಆಗುತ್ತೆ. ಅದೇ ನಾವಿವತ್ತು ನೋಡ್ತಾ ಇರ್ತಕ್ಕಂಥ ಕೆಂಟುಕಿ ಫ್ರೈಡ್ ಚಿಕನ್, KFC. ಅಂದರೆ 65ನೇ ವರ್ಷದಲ್ಲಿ ಸ್ಯಾಂಡರ್ಸ್, ಕೆಂಟುಕಿ ಯಾಕೆ ಅಂತ ಕೇಳಿದರೆ ಅದು ಆ ಅಮೆರಿಕದ ಊರಿನಲ್ಲಿ ಆತ ಮೊದಲ ಬಾರಿಗೆ ಆ ರೆಸ್ಟೋರೆಂಟನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಇವತ್ತು ಸುಮಾರು 180 ದೇಶಗಳಲ್ಲಿ 21,000ಕ್ಕೂ ಹೆಚ್ಚು ಬ್ರಾಂಚ್ಗಳು KFC ಇದೆ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿದ್ದಾವೆ. ಹಾಗಿರ್ಬೇಕಾದ್ರೆ 65ನೇ ವಯಸ್ಸಿಗೆ ಸ್ಯಾಂಡರ್ಸ್ ಒಂದು KFC ಅಂತ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಸೋಲುಗಳ ನಂತರವು ಅಂತಂದ್ರೆ ನಾವೆಲ್ಲ ಸರಿ ಇರ್ತಕ್ಕಂಥವ್ರು, ನಮಗೆಲ್ಲ ವ್ಯವಸ್ಥೆಗಳಿದ್ದಾವೆ, ಈ ರೀತಿಯ ಟ್ರಸ್ಟ್ ಇದೆ ನಮ್ಮನ್ನ ಪುರಸ್ಕರಿಸಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ. ಹಾಗಿರ್ಬೇಕಾದ್ರೆ ನಾವ್ಯಾಕೆ ಅಂಜಿಕೊಳ್ಬೇಕು, ಸೋಲಿಗೆ ಭಯ ಪಡಬೇಕು ಅಂತ? ಸೋಲಿಗೆ ನಾವು ಯಾಕೆ ಭಯ ಪಡ್ತೇವೆ ಅಂದರೆ ಗೆಲುವನ್ನು ಬಹಳ ಬೇಗ ನಿರೀಕ್ಷೆ ಮಾಡ್ತೇವೆ. ಇವತ್ತು ರಾತ್ರಿ ನಾನು ಎಫರ್ಟ್ ಆಗ್ತೇನೆ, ಬೆಳಿಗ್ಗೆ ಬಂದ್ಬಿಡ್ಬೇಕಪ್ಪ. ಯಾಕೆ? ನಮಗೆ ಅರ್ಜೆನ್ಸಿ. ಸೋಲುಗಳನ್ನ ಸ್ವೀಕಾರ ಮಾಡಿಕೊಂಡು ಸಮಾಧಾನ ಪಡಲಿಕ್ಕೆ ಆಗ್ತಿಲ್ಲ. ರೀಲ್ಸ್ ಕಲ್ಚರಲ್ಲಿ ನಾವಿದ್ದೇವೆ. ಇವತ್ತು ನಿಜವಾದ ಇವತ್ತಿನ ಜನರೇಷನ್ ಆಲ್ಫಾದ ತಾಳ್ಮೆ, ಸಹನೆಯ ಸಮಯ ಎಷ್ಟು ಕೇಳಿದರೆ ಕೇವಲ 8 ಸೆಕೆಂಡ್ ಅಂತ. 8 ಸೆಕೆಂಡ್ ಮಾತ್ರ ಅವ್ರಿಗೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗುತ್ತಂತೆ. ಇತ್ತೀಚೆಗೆ ನೀವು ಕೌನ್ ಬನೆ ಕರೋಡ್ಪತಿಯ ಒಂದು ಸೀಸನ್ನಲ್ಲಿ ಒಂದು ಬಹಳ ವೈರಲ್ ಆಗಿರ್ತಕ್ಕಂಥ ವಿಡಿಯೋ ತಾವೆಲ್ಲ ನೋಡಿರ್ಬೋದು. ಇಶಿತ್ ಶರ್ಮಾ ಅಂತ ಹೇಳ್ತಕ್ಕಂಥ ಒಬ್ಬ ಅಮಿತಾಬ್ ಬಚ್ಚನ್ ಎದುರುಗಡೆ ಕೂತ್ಕೊಂಡು ಮೊದಲಿಗೆ ಆ KBCಯ ರೂಲ್ಸ್ಗಳನ್ನ ಹೇಳುವಾಗ, ರೂಲ್ಸ್ ಎಲ್ಲ ಹೇಳ್ಬಿಟ್ಟು ನಂಗೆಲ್ಲ ಗೊತ್ತುಂಟು, ನೀವು ಮುಂದುವರಿಸಿ ಅಂತ ಹೇಳ್ತಾನೆ. ಸರಿ, ಪ್ರಶ್ನೆಗೆ ಹೋಗ್ತಾರೆ, ಬಹಳ ಬೇಗ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಪ್ಷನ್ ಬರುವ ಮೊದಲೇ ಉತ್ತರ ಕೊಡ್ತಾನೆ. 1 ಪ್ರಶ್ನೆ ಸರಿ ಆಯಿತು, 2 ಸರಿ ಆಯಿತು, 3 ಸರಿ ಆಯಿತು. 4ನೇ ಪ್ರಶ್ನೆಗೆ ಹೋಗುವಾಗ ಆಪ್ಷನ್ ಕೊಡಿ ಅಂತ ಕೇಳ್ತಾನೆ. ಅದರ ಮೊದಲೆಲ್ಲ ಆಪ್ಷನ್ ಬೇಡ ಅಂತ ಹೇಳಿದ್ದವನು ಆಪ್ಷನ್ ಕೊಡಿ ಅಂತ ಕೇಳ್ತಾನೆ. ಸರಿ, ಆಪ್ಷನ್ ಕೊಟ್ಟರು, ಒಂದೇನೋ ಆನ್ಸರ್ ಹೇಳ್ತಾನೆ. ಅದು ತಪ್ಪು ಅನ್ನೋ ಕಾರಣಕ್ಕಾಗಿ ಅಮಿತಾಬ್ ಬಚ್ಚನ್ ಮತ್ತೆ ಎಚ್ಚರಿಸ್ತಾರೆ, ಲಾಕ್ ಮಾಡ್ಲಾ ಅಂತ. 1 ಸರಿ ಎಲ್ಲ ಬೇಕಿದ್ರೆ 4 ಸರಿ ಲಾಕ್ ಮಾಡಿ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟೊಂದು ದೈತ್ಯ ಪ್ರತಿಭೆ ಅಮಿತಾಬ್ ಬಚ್ಚನ್ ಎದುರುಗಡೆ ಕೂಡ ಸಾಧಾರಣವಾಗಿ ಆತ ಒಂದು ತಾಳ್ಮೆ ತೆಗೆದುಕೊಂಡು ಉತ್ತರಿಸುವಂತ ವಿಚಾರಕ್ಕೆ ಹೋಗುವುದಿಲ್ಲ. ಮಗುವಿನಲ್ಲಿ ನಾವು ಅಂತ ಪ್ರಭುತ್ವ ನಿರೀಕ್ಷೆ ಮಾಡದೆ ಹೋದ್ರೂ ಕೂಡ ಒಂದು 5ನೇ ಕ್ಲಾಸ್ ಮಗು ಅಷ್ಟೊಂದು ಧಾವಂತ ಯಾಕೆ ಅಂತ. ಆಪ್ಷನ್ ಬರುವಷ್ಟು ತಾಳ್ಮೆ ಇಲ್ಲ, ಆಪ್ಷನ್ ಬಂದ ನಂತರ ಇನ್ನು ವಿವೇಚನೆ ಮಾಡುವಷ್ಟು ತಾಳ್ಮೆ ಇಲ್ಲ. ಕೊನೆಗೆ ಆತ ಕೊಟ್ಟಂತ ಆನ್ಸರ್ ರಾಂಗ್ ಆಗುತ್ತೆ. ಯಾವುದೇ ಹಣವನ್ನು ಗೆದ್ದುಕೊಳ್ಳದೆ ಆ ವೇದಿಕೆಯಿಂದ ಹೊರಗಡೆ ಬರ್ತಾನೆ. ತುಂಬ ದೇಶ ಮಟ್ಟದಲ್ಲಿ ಅದು ವಿಡಿಯೋ ವೈರಲ್ ಆಗುತ್ತೆ. ಅಂದರೆ ಇವತ್ತಿನ ಕಾಲಘಟ್ಟದ ಮಕ್ಕಳ ಸಹನೆಯ ಮಿತಿ ಎಷ್ಟು ಅಂತ ಕೇಳಿದರೆ ಕೇವಲ 8 ಸೆಕೆಂಡ್ ಅಂತ ಹೇಳುವಾಗ ನೀವು ಯೋಚನೆ ಮಾಡಿ, ನಾವಿವತ್ತು ಮಾತನಾಡುವ 10 ನಿಮಿಷ ಮಾತನ್ನು ಕೇಳಿಸಿಕೊಳ್ಳುವ ಸಹನೆ ಇವತ್ತು ನಿಜವಾಗಿ ಗ್ರೇಟ್. ಇದು ಬಹುಶಃ ಅಪ್ಪ ಅಮ್ಮ ಅಕ್ಕಪ್ಪ ಕುತ್ಕೊಂಡಿದ್ದಾರೆ ಅಂತ ಹೇಳೋ ಕಾರಣಕ್ಕಾಗಿ ಭಾರತ್ ಸೋಷಿಯಲ್ ವೆಲ್ಫೇರ್ನ ದೊಡ್ಡ ಪ್ರಯತ್ನ ಸರ್ ಇದು. ಅಂದರೆ ಇಷ್ಟೊತ್ತು ಭಾಷಣವನ್ನು ಕೇಳ್ತಕ್ಕಂಥ ನಾನು ಅವ್ರಿಗೆ ಹೇಳಿದೆ, ಸರ್ 20 ನಿಮಿಷ ನೀವು ಆ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರು ಮೊನ್ನೆ ನಮ್ಮ ಇದಕ್ಕೆ ಬಂದಾಗ, ಸಂಸ್ಥೆಗೆ ಬಂದಾಗ. ಖಂಡಿತ ಸಾಧ್ಯ ಇಲ್ಲ ಸರ್, 10 ನಿಮಿಷ ಕೇಳಿಸ್ಕೊಂಡ್ರೆ ಹೆಚ್ಚು. ಅದು ಮಕ್ಕಳಿಗಂತೂ ಬಹಳ ಕಷ್ಟ ಆಗುತ್ತೆ ಇವತ್ತು ಮಾತನಾಡೋದು. ಇಲ್ಲ ಸರ್ ನೀವು ಮಾತಾಡಲೇಬೇಕಂತ ಹೇಳಿದರು. ಭಾಳ ಹೆಮ್ಮೆ ಆಯ್ತು, ಯಾಕಂದರೆ ಇಡೀ ಸಭಾಂಗಣ ತುಂಬಿ ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಆಗಮಿಸ್ತೀರ ಅಂತ ಒಂದು ದೊಡ್ಡ ಪ್ರಯತ್ನವನ್ನು. ಇದು ಬಹಳ ಕಷ್ಟದ ಕೆಲಸ. ಇದು ಸಮಾಜದಲ್ಲಿ ನಾವಿವತ್ತು ಒಳ್ಳೆ ಕೆಲಸ ಮಾಡ್ತೇವೆ ಬನ್ನಿ ಅಂತ ಹೇಳಿದ್ರು ಕೂಡ ಬರುವಂಥವ್ರಿಲ್ಲ. ಆ ಎಲ್ಲ ಕಷ್ಟಗಳ ನಡುವೆ ಕೂಡ ತುಂಬ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಭಾರತ್ ವೆಲ್ಫೇರ್ ಟ್ರಸ್ಟ್ನವರು ಆಯೋಜನೆ ಮಾಡಿಕೊಂಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಬದುಕು ತುಂಬ ದೊಡ್ಡದಾಗಿರ್ತಕ್ಕಂಥ ಅವಕಾಶವನ್ನು ಕೊಡುತ್ತೆ. ನೀವೆಲ್ಲ ಎಷ್ಟು ಭಾಗ್ಯವಂತರು ಅಂತ ಕೇಳಿದರೆ ಬರ್ತಾನೆ ಕೈಯಲ್ಲಿ ಅನ್ನು ಇಟ್ಕೊಂಡು ಬಂದ್ಬಿಟ್ಟಿದ್ದೀರಾ. ಇನ್ನು ಎಕ್ಸಾಮಿಗೆ ಬರೋದು ಮಾತ್ರ ಬಾಕಿ ಮತ್ತೆಲ್ಲ ಕಡೆ ಬಂದಾಗಿದೆ. ಆದರೆ AI ಬಂದಿರ್ಬೋದು, ಯಾಂತ್ರಿಕ ಬುದ್ಧಿ ಬಂದಿರ್ಬೋದು, ಆದರೆ ಭಾವನೆಗಳು ಅದರ ಕೈಯಲ್ಲಿಲ್ಲ. ನಿಜವಾಗಿ ಹಸಿವಿರೋದು ನಮಗೆ, AIಗೆ ಹಸಿವಿಲ್ಲ. ಎಲ್ಲವನ್ನ ಕೊಡುತ್ತೆ, ಎಲ್ಲ ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತದೆ, ಆದರೆ ಅದಕ್ಕೆ ಹಸಿವಿಲ್ಲ. ಹಸಿವು ಅಂತಂದರೆ 2 ರೀತಿಯ ಹಸಿವು. ಒಂದು ಹೊಟ್ಟೆ ತುಂಬಿಸಿಕೊಳ್ಳುವ ಹಸಿವು, ಇನ್ನೊಂದು ಏನಾದರೂ ಮಾಡಬೇಕಂತ ಹೇಳುವ ಸಾಧನೆಯ ಹಸಿವು. ಬಹುಶಃ ನಿಮಗೆ ಈ 2ರ ಅಗತ್ಯತೆಯೂ ಇದೆ. ಮುಂದಿನ ದಿವಸ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ತಕ್ಕಂಥ ಒಂದು ಒಳ್ಳೆಯ ಉದ್ಯೋಗ ಮತ್ತು ಈ ಸಮಾಜಕ್ಕೆ ಒಳಿತನ್ನು ಮಾಡ್ತಕ್ಕಂತಹ ಅದರಲ್ಲಿ ನೀವು ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತಂದರೆ ಕೇವಲ ಹಣ ಮಾಡಬೇಕಂತ ಹೊರಡುವಂಥ ಕೆಲಸ ಅಲ್ಲ, ಕೇವಲ ಹೆಸರು ಮಾಡಬೇಕಂತ ಹೊರಡ್ತಕ್ಕಂಥ ಕೆಲಸ ಅಲ್ಲ. ನಾನು ನನ್ನ ಕೆಲಸವನ್ನು ಭಾಳ ಪ್ರೀತಿಯಿಂದ ಶ್ರದ್ಧೆಯಿಂದ ಇಷ್ಟಪಟ್ಟು ಮಾಡ್ತೀನಿ ಅಂತ ಹೊರಟ್ರೆ ನಿಮಗೆ ಹೆಸರು ಮತ್ತು ಹಣ 2 ನಿಮ್ಮನ್ನು ಅರಸಿಕೊಂಡು ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಹಳಷ್ಟು ಸ್ಫೂರ್ತಿಯನ್ನು ಪಡೆದುಕೊಂಡಿರ್ತೀರ. ಈ ರೀತಿಯ ಸಹಾಯಧನವನ್ನು ನೀವು ಮುಂದೆ ಸಮಾಜಕ್ಕೆ ನೀಡ್ತಕ್ಕಂಥ ಕೆಲಸ ಆಗಲಿ ಅಂತ. ಯಾಕಂದರೆ ಅವಿನಾಶ್ ಕಾಮತ್ ಅವರು ಮೊದಲ ನಿರೂಪಣೆಯ ಭಾಗದಲ್ಲೇ ಹೇಳಿದರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಸುರಿಯ ಮಳೆಯೇ,
ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಬಹುಶಃ ನಾಳೆ ನೀವು ಕೂಡ ಇದೇ ರೀತಿ ಕಲ್ಲು ಸಕ್ಕರೆ ಆಗಬೇಕು. ಇವತ್ತು ಹೇಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ನಿಮ್ಗೆಲ್ಲರಿಗೂ ಕಲ್ಲು ಸಕ್ಕರೆಯಾಗಿ ಒಂದಷ್ಟು ಸಹಾಯಧನವನ್ನು ಹಂಚ್ತಾ ಇದ್ದವರು, ನಾಳೆ ನೀವು ಈ ರೀತಿ ಸಾವಿರ ಕೈಗಳಿಗೆ ಹಂಚುವ ಕೆಲಸವನ್ನು ಮಾಡಿದರೆ ಭಾರತ ನಾವೊಂದು ಒಳ್ಳೆಯ ಸಮಾಜವನ್ನು, ಒಂದು ಪ್ರಬುದ್ಧ ಸಮಾಜ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ನಿಮ್ಮ ಸಾಧನೆ ಮುಂದೆ ಸಾಗಲಿ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ಪರಸ್ಪರ ಇನ್ನೊಬ್ಬರ ನೋಡಿ ಅಸೂಯೆ ಪಟ್ಕೊಳ್ತಕ್ಕಂಥ ವಿಚಾರವನ್ನು ಮಾಡ್ಕೊಳ್ಬೇಡಿ. ನಮ್ಮನ್ನು ಯಾವಾಗಲೂ ಋಣಾತ್ಮಕವಾಗಿ ಎಳಿತಕ್ಕಂಥ ಇನ್ನೊಂದು ಬಹಳ ಮುಖ್ಯ ವಿಚಾರ ಏನಂತ ಕೇಳಿದರೆ, ಇನ್ನೊಬ್ಬರ ಸಾಧನೆಯನ್ನು ನೋಡಿ ನಾವು ಅಸೂಯೆ ಪಟ್ಟುಕೊಳ್ಳುವಂಥದ್ದು. ಸೊ ಅಸೂಯೆ ಪಟ್ಟಿಕೊಳ್ಳೋದು ಏನೂ ಪ್ರಯೋಜನ ಇಲ್ಲ. ನಾನು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ. ಸೋಲುಗಳು ಬಂದಾಗ ಕೂಡ ಹಾಗೆ ನನಗೆ ಬೇಕಾದಷ್ಟು ಇನ್ನೂ ಮುಂದೆ ನಮ್ಮ ದಾರಿಗಳಿದ್ದಾವೆ, ಅವೆಲ್ಲವನ್ನು ಬಳಸಿಕೊಳ್ಳುವ ಮುಖಾಂತರ ನಾನು ಬದುಕಿನಲ್ಲಿ ಗೆಲ್ತೇನೆ, ನನ್ನ ಮನೆಗೆ ಆಸರೆಯಾಗಿ ನಿಲ್ತೇನೆ, ಈ ಸಮಾಜಕ್ಕೊಂದು ಒಳ್ಳೆಯ ಸಾಧಕನಾಗಿರ್ತೇನೆ ಅಂತ ಹೇಳಿ ಭಾವಿಸ್ಕೊಂಡು ಮುಂದೆ ಹೋಗಬೇಕು. ನಮ್ಮ ಕೈಯಲ್ಲಿ ಏನಾದರೂ 1,440 ರೂಪಾಯಿ ಇದ್ದರೆ 10 ರೂಪಾಯಿ ಯಾರಾದ್ರೂ ಕಿತ್ಕೊಂಡು ಹೋಗಿಬಿಟ್ರೆ ನಾವು 1,430 ರೂಪಾಯಿ ತೆಗೆದು ಡಸ್ಟ್ಬಿನ್ನಿಗೆ ಹಾಕಲ್ಲ. ಅಂದರೆ 1,430 ಉಳಿಸ್ಕೊಂಡು ಬೇರೆ ಕೆಲಸ ಮಾಡಲಿಕ್ಕೆ ಯೋಚನೆ ಮಾಡ್ತೇವೆ. ಹಾಗೆ ನಮ್ಮ ದಿವಸದಲ್ಲಿ 24 ಗಂಟೆಯಲ್ಲಿ 1,440 ನಿಮಿಷಗಳಿದ್ದಾವೆ. ಅದರಲ್ಲಿ 10 ನಿಮಿಷ ಯಾರಾದ್ರೂ ನಮ್ಮನ್ನು ಬೇಸರ ಪಡಿಸಿದ್ರೆ, ಇಲ್ಲ ನಮಗೆ ಸೋಲಾದರೆ, ಇಲ್ಲೋ ಅವಮಾನ ಆದರೆ, ಇನ್ನೂ 1,430 ನಿಮಿಷ ನಮಗಾಗಿ ಕಾದಿದೆ. ಆ ಸಮಯವನ್ನು ಬಳಸ್ಕೊಳ್ಳೋ ಮುಖಾಂತರ ಒಳ್ಳೆಯ ಕೆಲಸವನ್ನು ಮಾಡೋಣ, ನಾವೆಲ್ಲ ಸಾಧಕರಾಗಲಿಕ್ಕೆ ಬೇಕಾದ ಪ್ರಯತ್ನವನ್ನು ಹಾಕೋಣ ಅಂತ ಹೇಳ್ತಾ, ಇಂತಹ ಕಾರ್ಯಕ್ರಮ ನಿಮ್ಗೆ ಖಂಡಿತವಾಗಿ ಬಹು ದೊಡ್ಡ ಸ್ಫೂರ್ತಿಯನ್ನು ಕೊಟ್ಟಿದೆ. ಆ ಸ್ಫೂರ್ತಿಯನ್ನು ಮುಂದೆ ಉಳಿಸಿಕೊಳ್ಳೋ ಮುಖಾಂತರ ನಾವು ಇಂಥದ್ದೇ ಸಮಾಜಕ್ಕೆ ಹೊಸ ಪ್ರೇರಣೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಲಿದೆ ಅಷ್ಟೇ. ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.